ಒಂದು ಕೇಸ್ನಲ್ಲಿ ಮ್ಯಾಕ್ಸಿಮಮ್ 14ರಿಂದ 15 ದಿನ ಪೊಲೀಸ್ ಕಸ್ಟಡಿಗೆ ಕೊಡುವ ಅವಕಾಶ ಇದೆ ಕಾನೂನಿನಲ್ಲಿ. 3 ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ ಎಸ್ಐಟಿ 3 ಪ್ರಕರಣಗಳಲ್ಲಿ ಪ್ರತ್ಯೇಕವಾಗಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿದಾಗಿನಿಂದ ಹಿಡಿದು ಈಗ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವವರೆಗೆ ಎಸ್ಐಟಿ ಮಾಡಿರುವಂತಹ ಒಂದು ಕೆಲಸ ಅಭಿನಂದನಾರ್ಹ. ಪ್ರಜ್ವಲ್ಗೆ ಮಹಿಳಾ ಸಾಫ್ಟ್ ಪವರ್ ಅನ್ನು ತೋರಿಸಿದೆ ಎಸ್ಐಟಿ. ಅತ್ಯಾಚಾರ ಕೇಸ್ನ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದು ಮಹಿಳಾ ಅಧಿಕಾರಿಗಳ ತಂಡ. ಅರೆಸ್ಟ್ ಮಾಡಿದ್ದು ಎಸ್ಐಟಿ ಕಚೇರಿಗೆ ಕರೆತಂದಿದ್ದು, ಈಗ ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದು ಎಲ್ಲವೂ ಮಹಿಳಾ ಅಧಿಕಾರಿಗಳು. ಪೊಲೀಸ್ ವಾಹನದ ಡ್ರೈವರ್ ಒಬ್ಬನನ್ನ ಬಿಟ್ರೆ ಉಳಿದೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಈಗ ಅಂತಹ ಆರೋಪಿಯನ್ನ ಕೇವಲ ಮಹಿಳಾ ಅಧಿಕಾರಿಗಳು ಮಾತ್ರ ಟ್ರೀಟ್ ಮಾಡ್ತಾ ಇದ್ದಾರೆ. ಆತನನ್ನ ಬಂಧಿಸುವುದರಿಂದ ಹಿಡಿದು ವಿಚಾರಣೆಯವರೆಗೆ, ವಿಚಾರಣೆಯಿಂದ ಹಿಡಿದು ಆರೋಪಿಯನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವವರೆಗೆ ಎಲ್ಲವನ್ನೂ ನಿರ್ವಹಣೆ ಮಾಡ್ತಾ ಇರೋದು ಮಹಿಳಾ ಅಧಿಕಾರಿಗಳ ತಂಡ. ಎಸ್ಪಿ ಸುಮನ ಪನ್ನೇಕರ್ ನೇತೃತ್ವದ 5 ಅಧಿಕಾರಿಗಳ ತಂಡ, ಮಹಿಳಾ ಅಧಿಕಾರಿಗಳ ತಂಡ ಪ್ರಜ್ವಲ್ ರೇವಣ್ಣ ಕೇಸ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. 2 ಮಹಿಳಾ ಎಸ್ಪಿ ನೇತೃತ್ವದ ತನಿಖಾ ತಂಡ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿ ಎಸ್ಐಟಿಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿ ಈಗ ಮೆಡಿಕಲ್ ಟೆಸ್ಟ್ಗೂ ಕೂಡ ಅವರದ್ದೇ ನೇತೃತ್ವದಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಮಹಿಳಾ ಅಧಿಕಾರಿಗಳ ಸಾಫ್ಟ್ ಪವರ್ ಅನ್ನ ಪ್ರಜ್ವಲ್ ರೇವಣ್ಣಗೆ ತೋರಿಸಲಾಗ್ತಾ ಇದೆ. ಸಂತ್ರಸ್ತೆಯರಿಗೆ ಧೈರ್ಯ ತುಂಬುವ ಪ್ರಯತ್ನವನ್ನ ಎಸ್ಐಟಿ ಈ ಮೂಲಕ ಮಾಡ್ತಾ ಇದೆ. ಎಸ್ಐಟಿಯ ಈ ನಡೆಯನ್ನ ನೋಡಿದ್ರೆ ಪ್ರಜ್ಞಾಪೂರ್ವಕವಾಗಿಯೇ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿಯೇ ಒಂದು ಪಬ್ಲಿಕ್ ಡಿಸ್ಪ್ಲೇ ಆಗಲಿ ಅನ್ನುವ ಕಾರಣಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಮಹಿಳಾ ಅಧಿಕಾರಿಗಳ ತಂಡದಿಂದಲೇ ಬಂಧಿಸಿ ಆತನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗೋದು, ಕೋರ್ಟ್ಗೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಅತ್ಯಾಚಾರದ ಕೇಸ್ಗಳು ದಾಖಲಾಗಿದ್ದಾವೆ. 2850ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನು ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿದ್ದಾನೆ ಎನ್ನುವ ಆರೋಪ ಇದೆ. ದೇವರಾಜೇಗೌಡ ಬರೆದ ಪತ್ರದಲ್ಲಿ ಈ 2876 ನಂಬರ್ ಉಲ್ಲೇಖ ಆಗಿತ್ತು. 70ಕ್ಕೂ ಹೆಚ್ಚು ಮಹಿಳೆಯರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವ ಆರೋಪ ಇದೆ. ಪ್ರಜ್ವಲ್ ವಿರುದ್ಧ ದೂರು ಕೊಡೋದಕ್ಕೆ ಮಹಿಳೆಯರು ಹೆದರ್ತಾ ಇದ್ದಾರೆ ಎನ್ನುವ ಸನ್ನಿವೇಶ ಇದೆ. ಆ ಕಾರಣಕ್ಕಾಗಿ ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬುವ ಪ್ರಯತ್ನದ ಭಾಗವಾಗಿ ಪ್ರಜ್ವಲ್ ರೇವಣ್ಣಗೆ ಯಾವುದೇ ವಿಶೇಷ ವ್ಯವಸ್ಥೆ ಮಾಡದೆ ಮಹಿಳಾ ಅಧಿಕಾರಿಗಳ ತಂಡ ಒಬ್ಬ ಸಾಮಾನ್ಯ ಆರೋಪಿಯಂತೆ ಪ್ರಜ್ವಲ್ ರೇವಣ್ಣನನ್ನ ನಡೆಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಹಿಳಾ ಅಧಿಕಾರಿಗಳ ತಂಡ ಏರ್ಪೋರ್ಟ್ನಲ್ಲಿ ಬಂಧಿಸೋದಕ್ಕೆ ಮುಂದಾದಾಗ ಪ್ರಜ್ವಲ್ ರೇವಣ್ಣ ಹೇಳಿದ್ರಂತೆ, ನಾನು ಸಂಸದನಿದ್ದೀನಿ, ಒಂದು ಸ್ವಲ್ಪ ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ. ಅದಕ್ಕೆ ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಇನೋವಾ ಕಾರ್ಗೆ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದರೆ ಎಸ್ಐಟಿ ಅಧಿಕಾರಿಗಳ ತಂಡ, ಮಹಿಳಾ ಅಧಿಕಾರಿಗಳ ತಂಡ ನಾರ್ಮಲ್ ಜೀಪ್ನಲ್ಲಿ, ಪೊಲೀಸ್ ಬೊಲೆರೋ ಜೀಪ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಆಫೀಸಿಗೆ ಕರೆತಂದಿದ್ದಾರೆ ಮಧ್ಯರಾತ್ರಿ. ಈಗಲೂ ಕೂಡ ಬೊಲೆರೋ ಜೀಪ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ. ವಿಶೇಷ ಕೊಠಡಿ ಬೇಕು, ಎಸ್ಐಟಿ ಆಫೀಸ್ನಲ್ಲಿ ಒಂದು ವಿಶೇಷ ಸೆಲ್ ಬೇಕು ಅಂತ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಂಡ್ರು ಅನ್ನುವ ಮಾಹಿತಿ ಇದೆ. ಆದರೆ ಮಹಿಳಾ ಅಧಿಕಾರಿಗಳ ತಂಡ ಆ ವಿಷಯದಲ್ಲೂ ಕೂಡ ವಿಶೇಷ ವ್ಯವಸ್ಥೆಯನ್ನ ಪ್ರಜ್ವಲ್ ರೇವಣ್ಣಗೆ ಮಾಡಿಲ್ಲ, ಸಾಮಾನ್ಯ ಸೆಲ್ನಲ್ಲಿ ಇರಿಸಿದ್ದಾರೆ. 3 ಅತ್ಯಾಚಾರ ಕೇಸ್ನ ಆರೋಪಿಯನ್ನ ಸಾಮಾನ್ಯ ಆರೋಪಿಯಂತೆ ಮಹಿಳಾ ಅಧಿಕಾರಿಗಳ ತಂಡ ಟ್ರೀಟ್ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿಗಳ ಮಗ, ರಾಜಕೀಯ ಪ್ರಾಬಲ್ಯ ಇರುವಂತಹ ಕುಟುಂಬದ ವ್ಯಕ್ತಿ. ಇಂತಹ ವ್ಯಕ್ತಿಗೆ ವಿಶೇಷ
ಆದ್ಯತೆ ವಿಶೇಷ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅಂತ ತುಂಬ ಜನ ಭಾವಿಸಿರ್ತಾರೆ. ಈ ಪ್ರಕರಣದಲ್ಲಿ SIT ಎಷ್ಟು ಸೀರಿಯಸ್ ಆಗಿದೆ, ಸಂತ್ರಸ್ತ ಮಹಿಳೆಯರು ಧೈರ್ಯವಾಗಿ ಈ ಪ್ರಕರಣದಲ್ಲಿ ದೂರು ನೀಡುವುದಕ್ಕೆ ಮುಂದೆ ಬರಲಿ ಅಂತ ಒಂದು ಪಬ್ಲಿಕ್ ಡಿಸ್ಪ್ಲೇ ಮಾಡುವ ಪ್ರಯತ್ನವನ್ನು SIT ಅಧಿಕಾರಿಗಳ ತಂಡ ಮಾಡಿದೆ. ಮಹಿಳಾ ಅಧಿಕಾರಿಗಳ ತಂಡಕ್ಕೆ ಅಭಿನಂದನಾರ್ಹ. ಈ ಕ್ರಮಕ್ಕೆ ಒಬ್ಬ ಸಾಮಾನ್ಯ ಆರೋಪಿಯಂತೆ ಪ್ರಜ್ವಲ್ನನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದೇ ಈ ಪ್ರಕರಣದ ತನಿಖೆ ಮುಗಿಯುವವರೆಗೂ ಮುಂದುವರೆದರೆ ಈ ಅಭಿನಂದನೆಯ ಕೆಲಸ ಮುಂದುವರಿಬೇಕು ಅಂತ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ SIT ಅಧಿಕಾರಿಗಳು ಪ್ರಜ್ವಲ್ನನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ಅತ್ಯಾಚಾರದ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. SIT ಅಧಿಕಾರಿಗಳ ತಂಡ ಅತ್ಯಾಚಾರ ಕೇಸ್ನ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ SIT ಕಚೇರಿಯಲ್ಲಿ ಇವತ್ತು ಬೆಳಗ್ಗೆನಿಂದ ವಿಚಾರಣೆಯನ್ನ ಮಾಡಿದೆ. ಸುಮಾರು 2 ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣನನ್ನ ಮಹಿಳಾ ಅಧಿಕಾರಿಗಳ ನೇತೃತ್ವದ ತನಿಖಾ ತಂಡ ವಿಚಾರಣೆ ಮಾಡಿದೆ. ಆರಂಭದಲ್ಲಿ ಹೊಳೆ ನರಸೀಪುರದ ಅತ್ಯಾಚಾರದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆ ನಡೆಸಲಾಯಿತು. ಮನೆಗೆಲಸದ ಮಹಿಳೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ದೂರನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಲೈಂಗಿಕ ದೌರ್ಜನ್ಯ ಅಂತ ಕೇಸ್ ದಾಖಲಾಗಿತ್ತು. ಆನಂತರ ಸೆಕ್ಷನ್ 376 ಅನ್ನ ಆ್ಯಡ್ ಮಾಡಲಾಯಿತು. ಈಗ ಪ್ರಜ್ವಲ್ ಬಳಿ ಇದ್ದಂತಹ ಒಂದು ಮೊಬೈಲನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆದರೆ ಆ ಮೊಬೈಲ್ನಲ್ಲಿ ಯಾವುದೇ ಅಶ್ಲೀಲ ವಿಡಿಯೋಗಳಿಲ್ಲ. SIT ಅಧಿಕಾರಿಗಳ ಪ್ರಕಾರ ಪ್ರಜ್ವಲ್ ಬಳಿ ಈಗ ಇರುವಂತಹ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಶೂಟ್ ಮಾಡಿಲ್ಲ. ಹಾಗಾಗಿ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಮೊಬೈಲ್ ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಳಿ. ಈಗ ಇರುವಂತಹ ಮೊಬೈಲ್ನಲ್ಲಿ ಏನೂ ಇಲ್ಲ, ಯಾವುದೋ ರಾಜಕೀಯ ಭಾಷಣ ಆ ರೀತಿಯಾದಂತಹ ಫೋಟೋ ವಿಡಿಯೋಗಳಿದ್ದಾವೆ. ಹಾಗಾಗಿ ಹಳೆ ಮೊಬೈಲ್ ಎಲ್ಲಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಈಗಿರುವ ಮೊಬೈಲ್ನಲ್ಲಿ ಡೇಟಾ ಏನಾದರೂ ಡಿಲೀಟ್ ಆಗಿದ್ರೆ ಆ ಡೇಟಾ ರೀಟ್ರೈವ್ ಮಾಡೋಣ ಅನ್ನುವ ಪ್ರಯತ್ನವನ್ನ SIT ಅಧಿಕಾರಿಗಳ ತಂಡ ಮಾಡ್ತಾ ಇದ್ದಾರೆ. SIT ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನಿಮ್ಮ ಬಗ್ಗೆ ಮನೆಗೆಲಸದಾಕೆ ಅತ್ಯಾಚಾರದ ಪ್ರಕರಣವನ್ನು ಕೊಟ್ಟಿದ್ದಾರೆ. ಆಕೆಯ ಹೇಳಿಕೆಯನ್ನು ಆಧರಿಸಿ SIT ಮಹಿಳಾ ಅಧಿಕಾರಿಗಳ ತಂಡ ಪ್ರಜ್ವಲ್ ರೇವಣ್ಣನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ. ನನ್ನ ಮೇಲಿನ ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ರಾಜಕೀಯದ ಷಡ್ಯಂತ್ರದಿಂದ ನನ್ನನ್ನ ಈ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಕಾನ್ಸ್ಪಿರಸಿ ನನ್ನ ಮೇಲೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ ವಿಚಾರಣೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.